ನೀವು ಸಿನಿಮಾ ಲವರ್ ಹಾಗಾದ್ರೆ ಈ ಸಿನಿಮಾ ನೋಡಿದ್ರೆ ನಿಮಗೆ ಕಣ್ಣೀರ್ ಬರೋದು ಗ್ಯಾರಂಟಿ. ಟೋಟೋ ಅನ್ನೋ ಒಬ್ಬ ಫೇಮಸ್ ಡೈರೆಕ್ಟರ್ ಊರಿನ ಹಳೆಯ ಪ್ರೊಜೆಕ್ಟರ್ ಆಪರೇಟರ್ ಆಲ್ಫ್ರೆಡೋ ಅನ್ನೋ ವ್ಯಕ್ತಿ ಸತ್ತೋಗಿರೋ ಸುದ್ದಿ ಕೇಳಿ 30 ವರ್ಷ ಆದ್ಮೇಲೆ ತನ್ನ ಹುಟ್ಟೂರಿಗೆ ವಾಪಸ್ ಬರ್ತಾನೆ. ಆ ಹಳ್ಳಿಲಿದ್ದ ಸಿನಿಮಾ ಪ್ಯಾರಾಡಿಸೋ ಅನ್ನೋ ಚಿತ್ರಮಂದಿರದಲ್ಲಿ ತನ್ನ ಬಾಲ್ಯವನ್ನ ಕಳೆದ ಕ್ಷಣಗಳು, ಆಲ್ಫ್ರೆಡೋ ಜೊತೆಗಿದ್ದ ತಂದೆ ಮಗನ ಸಂಬಂಧವನ್ನ ಮೆಲುಕು ಹಾಕೋತಾನೆ. ಆ ಟಾಕೀಸ್ಗೂ ಅವನಿಗೂ ಇರೋ ಸಂಬಂಧ ಏನು, ಮತ್ತೆ ಸಿನಿಮಾ ಅನ್ನೋ ಮ್ಯಾಜಿಕ್ ಅವನ ಲೈಫ್ ನ ಹೇಗೆ ಬದಲಾಯಿಸ್ತು ಅನ್ನೋದೇ ಈ ಸಿನಿಮಾದ ಒಂದೇ. ಇದು ಡೇ 30 ಆಫ್ 50 ಡೇ ಚಾಲೆಂಜ್. ಇವತ್ತಿನ ಸಿನಿಮಾ ಪ್ಯಾರಡೈಸೋ. ಹಳೆಯ ಕಾಲದ ಪ್ರೊಜೆಕ್ಷನ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈ ಸಿನಿಮಾದಲ್ಲಿದೆ. ಆ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಸೆಲ್ಯುಲಾಯ್ಡ್ ರೋಲ್ಗಳು ವಿಪರೀತ ಫ್ಲೇಮೇಬಲ್. ಸ್ವಲ್ಪ ಬಿಸಿ ಆದ್ರೂ ಬಾಂಬ್ ತರ ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೋತಾ ಇತ್ತು. ಸಿನಿಮಾ ಅನ್ನೋ ಕಲೆಯ ಹಿಂದೆ ಆಗಿನ ಕಾಲದ ಒಬ್ಬ ಟೆಕ್ನಿಷಿಯನ್ ಅಥವಾ ಪ್ರೊಜೆಕ್ಟರ್ ಆಪರೇಟರ್ ಯಾವ ತರಹದ ರಿಸ್ಕ್ ತಗೋತಾ ಇದ್ರು ಅನ್ನೋದನ್ನ ಈ ಸಿನಿಮಾದಲ್ಲಿ ಡೈರೆಕ್ಟರ್ ತುಂಬಾನೇ ರಾ ಆಗಿ ಕಟ್ಕೊಟ್ಟಿದ್ದಾರೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಆ ಕಿಸ್ಸಿಂಗ್ ಮಾಂಟೇಜಸ್ ಸಿನಿಮಾದ ಇತಿಹಾಸದಲ್ಲೇ ಮೋಸ್ಟ್ ಎಮೋಷನಲ್ ಎಡಿಟಿಂಗ್. ಸಿನಿಮಾನ ಪ್ರೀತಿಸೋ ಪ್ರತಿಯೊಬ್ಬರಿಗೂ ಇದೊಂದು ಪವಿತ್ರವಾದ ಟೆಕ್ಸ್ಟ್ ಬುಕ್.